ಒಬ್ಬ ಸ್ಟೋನ್ ಕಟ್ಟರ್ ದೊಡ್ಡ ಕಲ್ನ ಹೊಡಿಬೇಕು ಅಂತ ಸುತ್ತಿ ತಗೊಂಡು ಜೋರ ಹೊಡಿತಾ ಇರ್ತಾನೆ. ಒಂದ್ಸಲಿ ಹೊಡಿತಾನೆ, 2 ಸಲಿ ಹೊಡಿತಾನೆ, 3 ಸಲಿ ಹೊಡಿತಾನೆ, ಏನು ಆಗಲ್ಲ. 100 ಸಲಿ ಸತತವಾಗಿ ಹೊಡಿತಾನೆ, ಆದ್ರೂ ಏನು ಬದಲಾವಣೆನೇ ಇರಲ್ಲ. ಅಲ್ಲಿ ಸುತ್ತ ಇರುವಂತ ಜನಗಳು ಆ ಸ್ಟೋನ್ ಕಟರ್ ನ ನೋಡಿ ನಗಿತಾ ಇರ್ತಾರೆ, ಈ ಕಲ್ನ ಹೊಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದ್ರೆ 101ನೇ ಏಟ್ಗೆ ಕಲ್ಲು 2 ಭಾಗ ಆಗುತ್ತೆ. ನಿಮ್ಗನ್ಸುತ್ತಾ ಆ 101ನೇ ಏಟಲ್ಲಿ ಮಾತ್ರ ಕಲ್ಲು ಮುರಿಯಿತು ಅಂತ? ಆ ಸ್ಟೋನ್ ಕಟ್ಟರು ಪ್ರತಿ ಒಂದು ಬಾರಿ ಸುತ್ತಿ ತಗೊಂಡು ಆ ಕಲ್ಲಿಗೆ ಹೊಡಿತಿದ್ದಾಗ ಆ ಕಲ್ಲು ಒಳಗಡೆಯಿಂದ ವೀಕ್ ಆಗ್ತಾ ಹೋಯ್ತು. ಕೊನೆಗೆ 101ನೇ ಏಟ್ಗೆ ಆ ಕಲ್ಲು 2 ಭಾಗ ಆಯ್ತು. ಸೊ ದಿ ಮಾರಲ್ ಆಫ್ ದಿ ಸ್ಟೋರಿ ಇಸ್, ನಿಮ್ಗೇನ ರಿಸಲ್ಟ್ ಬೇಕು ಅಂತ ಅಂದ್ರೆ ಇನ್ಸ್ಟೆಂಟ್ ಆಗಿ ಯಾವತ್ತೂ ಸಿಗಲ್ಲ. ನೀವು ಜಿಮ್ಗೆ ಹೋಗಿ 1 ವಾರಕ್ಕೆ ಬಾಡಿ ಮಾಡ್ತೀನಿ ಅಂದ್ರೆ ಆಗಲ್ಲ. ನೀವು ಎಕ್ಸಾಮ್ ಅಲ್ಲಿ 1 ದಿನ ಹಿಂದೆ ಓದಿ ಫಸ್ಟ್ ರ್ಯಾಂಕ್ ತೆಗಿತೀನಿ ಅಂದ್ರೆ ಆಗಲ್ಲ. ನೀವು ಇವತ್ತಿಂದ ಏನೇನೋ ಸಣ್ಣ ಎಫೆಕ್ಟ್ ಆಗ್ತಿರಲ್ಲ, ಸೊ ಅದು ಮುಂದೆ ಒಂದು ದೊಡ್ಡ ರಿಸಲ್ಟ್ ತಂದ್ಕೊಡುತ್ತೆ. ಆ ರಿಸಲ್ಟ್ಗೆ ನೀವು ತಾಳ್ಮೆಯಿಂದ ಪ್ರತಿನಿತ್ಯ ಮಾಡ್ತಾನೆ ಇರಬೇಕು. ಥ್ಯಾಂಕ್ ಯು.